ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಿಂದ PG ಅಡ್ಮಿಷನ್ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಪ್ಡೇಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ, ಜೊತೆಗೆ ಕೌನ್ಸಿಲಿಂಗ್ ಯಾವಾಗ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಅದ್ರ ಜೊತೆಗೆ ತುಮಕೂರು ಯೂನಿವರ್ಸಿಟಿನೂ ಕೂಡ MA ಹಿಂದಿ ಮತ್ತು MA ಸಂಸ್ಕೃತಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಯಾವ ಡೇಟ್ ಒಳಗಡೆ ತಲುಪಿಸಬೇಕು ಅನ್ನೋದು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯ ಏನಪ್ಪ ಅಂತಂದರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಿಂದ PG ಎಂಟ್ರೆನ್ಸ್ಗೆ ಎಕ್ಸಾಮ್ನ ನಡೆಸಿದ್ರು, ಜೊತೆಗೆ ಕೀ ಆನ್ಸರ್ನು ಕೂಡ ಬಿಟ್ಟಿದ್ದಾರೆ. ಸೊ ಕೀ ಆನ್ಸರಿನ ಚೆಕ್ ಮಾಡಿಲ್ಲ ಅಂತಂದರೆ ನಾನು ಮೇಲ್ಗಡೆ ಕಾಣಿಸ್ತಿರೋ ಈ ಕಡೆ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ನೀವು ಹೋಗಿ ಆ ವಿಡಿಯೋದಲ್ಲಿ ಏನೇನು ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ಹೋಗಿ ಜಸ್ಟ್ ನೀವು ಚೆಕ್ ಮಾಡಿದ್ರೆ ನೀವು ಆರಾಮಾಗಿ ನಿಮ್ಮ PGCET ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ಹಾಗೆಯೇ ಈಗ ವಿಷಯ ಏನಪ್ಪ ಅಂತಂದರೆ ಇವಾಗ ಎಷ್ಟೋ ಜನ ಕೇಳ್ತೀರಿ ಬ್ರೋ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ, ಜೊತೆಗೆ ಕೌನ್ಸಿಲಿಂಗ್ ಯಾವಾಗ ಅಂತ. ಈಗ ವಿಷಯ ಏನಪ್ಪ ಅಂತಂದರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅವರು ಅದಕ್ಕೆ ಅಂತ ಒಂದು ಸಪ್ರೇಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ನಾನು ಒಂದೊಂದು ಪೇಜ್ ಬಂದು ಇಲ್ಲ ಅಂತಂದ್ರೆ ಒಂದು 10ರಿಂದ 12 ಪೇಜ್ ಇದೆ, ಎಲ್ಲನೂ ಕೂಡ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಫೀಸ್ ಸ್ಟ್ರಕ್ಚರು ಜೊತೆಗೆ ನಿಮ್ಮ ಕೌನ್ಸಿಲಿಂಗ್ ಎಲ್ಲಿ ನಡೆಯುತ್ತೆ, ಆಲ್ಮೋಸ್ಟ್ ಎಲ್ಲ ಕೌನ್ಸಿಲಿಂಗು ಕೂಡ ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಲ್ಲೇ ನಡೆಯೋದು. ಅರ್ಥ ಇದೆಯಲ್ಲ, ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಲ್ಲೇ ನಡೆಯೋದು. ಹಾಗೆಯೇ ಫೀಸ್ ಸ್ಟ್ರಕ್ಚರ್ದು ಮತ್ತು ನಿಮ್ಮ ಕೌನ್ಸಿಲಿಂಗ್ ಎಲ್ಲಿ ನಡೆಯುತ್ತೆ ಅನ್ನೋದನ್ನು ಕೂಡ PDF ಎಲ್ಲನೂ ಕೂಡ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಜಸ್ಟ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ವಿಸಿಟ್ ಮಾಡಿ ನಿಮ್ಗೆ ಬೇಕಾಗಿರೋ PDF ನೀವು ಆರಾಮಾಗಿ ಡೌನ್ಲೋಡ್ನ ಮಾಡ್ಕೊಳ್ಬೋದು. ಹಾಗೆಯೇ ಕೌನ್ಸಿಲಿಂಗ್ ಹೋಗೋರಿಗೆ ಒಂದು ವಿಷಯನ ಹೇಳ್ತೀನಿ, ಏನಂತಂದರೆ ನೀವು ಕೌನ್ಸಿಲಿಂಗ್ ಹೋಗೋದು ಒಂದು 5 ಡೇಸ್ ಇಲ್ಲ ಒಂದು 6 ಡೇಸ್ ಮುಂಚೆ ನೀವು ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮ ಹತ್ರ ಏನು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಇದೆ ಅದನ್ನು ನಿಮ್ಮ ಡಿಗ್ರಿ ಮಾಡಿರ್ತೀರಲ್ಲ ಅಲ್ಲಿ ಅಟೆಸ್ಟ್ ಮಾಡಿಸಿ ಇಲ್ಲಿ ಬಂದು ಫಸ್ಟ್ ವೆರಿಫೈ ಮಾಡಿಸ್ಕೊಳ್ಬೇಕು. ಅರ್ಥ ಆಯ್ತಲ್ಲ, ಅಕಸ್ಮಾತ್ ಏನಾದ್ರು ತಪ್ಪಿತ್ತು ಅಂತಂದರೆ ಇವ್ರು ಫೈಂಡ್ ಔಟ್ ಮಾಡಿ ಈ ರೀತಿ ಕರೆಕ್ಷನ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಅಕಸ್ಮಾತ್ ಏನಾದ್ರು ತಪ್ಪಿದ್ರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ಕೌನ್ಸಿಲಿಂಗ್ಗೆ ಹೋಗಬೇಕು ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಕೌನ್ಸಿಲಿಂಗ್ ಹೋಗೋಕ್ಕಿಂತ ಮುಂಚೆ ನಿಮ್ಮ ಏನಂತಂದರೆ ಡಿಗ್ರಿ ಕಾಲೇಜಲ್ಲಿ ಅಟೆಸ್ಟೆಡ್ ಕಾಪಿ ಮಾಡಿಸಿ ಫಸ್ಟ್ ಬಂದು ನಿಮ್ಮ ಡಿಪಾರ್ಟ್ಮೆಂಟ್ಲಿ ವೆರಿಫೈ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಲ್ಲ, ಅಕಸ್ಮಾತ್ ಏನೋ ತಪ್ಪಿತ್ತು ಅಂತಂದರೆ ಇಂಥ ತಪ್ಪಿದೆ ಅಂತ ಹೇಳ್ತಾರೆ, ಆಮೇಲೆ ಬೇಕಾದ್ರೆ ನೀವು ಅದನ್ನು ಚೇಂಜ್ ಕೂಡ ಮಾಡಿಸ್ಕೊಳ್ಬೋದು. ಹಾಗೆಯೇ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಿಗೆ ಯಾರೆಲ್ಲ ಔಟರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಿದ್ರೆ ನಿಮಗೆ 5% ಅಷ್ಟು ರಿಸರ್ವೇಷನ್ ಇದೆ. ಅದ್ರ ಜೊತೆಗೆ ಫೀಸ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಮಾಡಿದಾರಂತೆ, ಅದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ವಿಸಿಟ್ ಮಾಡಿ ನೀವು ಆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಡೀಟೇಲ್ ಆಗಿ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ತುಮಕೂರು ಯೂನಿವರ್ಸಿಟಿ ಬಗ್ಗೆ ನಾವು ಒಂದು ಅಪ್ಡೇಟ್ ಇದೆ. ಏನಂತಂದರೆ MA ಇನ್ ಸಂಸ್ಕೃತ ಮತ್ತು MA ಇನ್ ಹಿಂದಿಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರಾ, ಹಾಗೆಯೇ ಅಪ್ಲೈ ಮಾಡಬೇಕು ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಆಫ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಬೇಕು. ಹಾಗೆಯೇ ಆ ಫಾರ್ಮ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಜಸ್ಟ್ ವಿಸಿಟ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಆ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ತೊಗೊಂಡೋಗಿ ಅದನ್ನು ಸಬ್ಮಿಟ್ ಮಾಡಬೇಕು. ಹಾಗೆಯೇ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ ಇದೇ ತಿಂಗಳು 30ನೇ ತಾರೀಕು. ಸೊ ನವೆಂಬರ್ 30ನೇ ತಾರೀಕು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟು. ಸೊ ಬೇಗ ಅದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ನಿಮ್ಮ ಆಧಾರು, ಕ್ಯಾಸ್ಟು, ಇನ್ಕಮು, ಆಮೇಲೆ ನಿಮ್ಮ ಎಲ್ಲ ಸಮ ಮಾರ್ಕ್ಸ್ಗಳನ್ನ ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕು. ಅರ್ಥ ಇದಲ್ವಾ? ಹಾಗೆ ಫ್ರೆಂಡ್, ನಿಮಗೆ ವಿಡಿಯೋ ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿರ್ಗೂ ಟೇಕ್ ಕೇರ್, ಬಾಯ್.